ನಮಸ್ಕಾರ ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗವರಪು. RSS ಮುಖ್ಯಸ್ಥ ಸರಸಂಚಾಲಕ ಮೋಹನ್ ಭಾಗವತ್ ಇಡೀ ದೇಶಕ್ಕೆ, ಅದರಲ್ಲೂ ವಿಶೇಷವಾಗಿ ಹಿಂದೂ ಸಮುದಾಯಕ್ಕೆ ಒಂದು ಕರೆಯನ್ನು ಕೊಟ್ಟಿದ್ದಾರೆ, ಒಂದು ದೊಡ್ಡ ಸಲಹೆಯನ್ನು ಕೊಟ್ಟಿದ್ದಾರೆ. ಏನಂದರೆ, ನೀವು ಕನಿಷ್ಠ 3 ಮಕ್ಕಳು ಮಾಡ್ಕೊಳ್ಳಿ, ಕನಿಷ್ಠ 3 ಮಕ್ಕಳು ಮಾಡ್ಕೊಳ್ಳಿ, ಅವಶ್ಯಕತೆ ಇದೆ ದೇಶಕ್ಕೆ ಅಂತ. ಬಹುಶಃ ಮೋಹನ್ ಭಾಗವತ್ ಅವರಿಗೆ ನಮ್ಮ ದೇಶದ ಜನಸಂಖ್ಯೆ 140 ಕೋಟಿ ದಾಟಿ ಜಗತ್ತಿನ ನಂಬರ್ 1 ಅತ್ಯಂತ ಹೆಚ್ಚು ಜನಸಂಖ್ಯೆ ಇರುವಂತಹ ದೇಶ ಅಂತ ಅನ್ನೋದು ಗೊತ್ತಿಲ್ವೋ, ಅಥವಾ ಅವರಿಗೆ ಇದಕ್ಕಿಂತ ವರ್ಸ್ಟ್ ಆಗಬೇಕು ಈ ದೇಶ ಅನ್ನುವಂತಹ ಉದ್ದೇಶ ಇದೆಯೋ ಗೊತ್ತಿಲ್ಲ. ಆದರೆ ಮೊನ್ನೆ ಭಾಷಣ ಮಾಡ್ತಾ ಅವರು ಹೇಳಿಬಿಟ್ರು, 3 ಮಕ್ಕಳನ್ನಾದರೂ ಹೆರಬೇಕು ನೀವು ಅಂತ. ಎಂಥ ದುರಂತ ನೋಡಿ. ಈ ಹೇಳಿಕೆಯನ್ನು, ಈ ಕರೆಯನ್ನು, ಈ ಸಲಹೆಯನ್ನು ಕೊಡ್ತಾ ಇರೋರು ಖುದ್ದು ಮದುವೆ ಆಗಿರಲ್ಲ. ಮದುವೆ ಆಗದವರ ಈ ಮನೆಹಾಳು ಐಡಿಯಾಗಳಿಂದ ಈ ದೇಶ ಏನಾಗಬಹುದು ಅನ್ನೋದನ್ನು ನಾವು ಪರಿಶೀಲನೆ ಮಾಡೋದಾದರೆ ಕೆಲವು ಅಂಶಗಳನ್ನು ನಾವು ಒಂದು ಬೇಸಿಕ್ ಆಗಿ ನೋಡ್ಬೋದು. ಅದೇನು ಅಂದರೆ, ಈ ದೇಶದಲ್ಲಿ ಜನಸಂಖ್ಯೆ 140 ಕೋಟಿ ದಾಟಿದೆ. ಅದು ಜಗತ್ತಿನಲ್ಲಿಯೇ ನಂಬರ್ 1 ದೇಶ ಆಗಿದೆ ಜನಸಂಖ್ಯೆಯಲ್ಲಿ. ಅದರ ಜೊತೆಗೆ ಬಡತನದಲ್ಲಿಯೂ ಸಹ ಇಡೀ ಪ್ರಪಂಚದಲ್ಲಿ ನಮ್ಮ ದೇಶ ನಂಬರ್ 1. ಇಲ್ಲಿ ಸುಮಾರು 64.9% ಜನ, ಅಂದರೆ ಸರಿಸುಮಾರು 80 ಕೋಟಿಗೂ ಹೆಚ್ಚು ಜನ ಬಡತನ ರೇಖೆಗಿಂತ ಕೆಳಗೆ ಬದುಕ್ತಾ ಇದ್ದಾರೆ. ಅವರಿಗೆ ಸರ್ಕಾರ ಕೊಡುವ 5 kg 10 kg ಅಕ್ಕಿಯಲ್ಲೇ ಜೀವ ಉಳಿಸ್ಕೊಳ್ಬೇಕಾದಂತಹ ಪರಿಸ್ಥಿತಿ ಇದೆ. ಆದರೂ ಸಹ ಮಕ್ಕಳನ್ನು ಜಾಸ್ತಿ ಮಾಡ್ಕೊಳ್ಳಿ ಅನ್ನುವಂಥದ್ದು. ಅದರಲ್ಲಿ 13 ಕೋಟಿ ಜನ, 80 ಕೋಟಿಯಲ್ಲಿ 13 ಕೋಟಿ ಜನ ಇದ್ದಾರಲ್ಲ, ಅವ್ರ ಹತ್ರ ಏನು ಅಂದರೆ ಏನೂ ಇಲ್ಲ. ಅವರು ದಿಕ್ಕಾಪಾಲಾಗಿದ್ದಾರೆ, ಬಿಕಾರಿಗಳಾಗಿದ್ದಾರೆ. ಒಂದು ನೆಲೆ ಇಲ್ಲ, ಕನಿಷ್ಠ ಒಂದು ಗುಡಿಸಲು ಸಹ ಇಲ್ಲ. ಎಲ್ಲಿರ್ತಾರೆ, ಎಲ್ಲಿ ಮಲಗ್ತಾರೆ ಅವ್ರಿಗೆ ಗೊತ್ತಿಲ್ಲ. 1 ಹೊತ್ತು ತಿಂದರೆ 3 ಹೊತ್ತು ತಿನ್ನೋಕ್ಕಾಗಲ್ಲ. ಮೈ ಮೇಲೆ ಬಟ್ಟೆನೂ ಸರಿಯಾಗಿರೋದಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ, ನಿರ್ಗತಿಕ ಪರಿಸ್ಥಿತಿಯಲ್ಲಿ 13 ಕೋಟಿ ಜನ ಬದುಕ್ತಿದ್ದಾರೆ. ಆದರೂ ಸಹ ಮದುವೆಯಾಗದ ಮನೆಹಾಳರು ಹೇಳ್ತಿದ್ದಾರೆ 3 ಮಕ್ಕಳನ್ನು ಮಾಡ್ಕೊಳ್ಳಿ ಅಂತ. ಇನ್ನು ಹಸಿವಿನ ಸೂಚ್ಯಂಕದಲ್ಲಿ ಇಡೀ ಪ್ರಪಂಚದಲ್ಲಿ ಇರುವಂತಹ 127 ದೇಶಗಳ ಪಟ್ಟಿಯಲ್ಲಿ 105ನೇ ಸ್ಥಾನದಲ್ಲಿದೆ. ಬಾಂಗ್ಲಾದೇಶ ಶ್ರೀಲಂಕಾಗಿಂತ ಕೆಳಗಿದೆ. ಹಸಿವಿನ ಇಂಡೆಕ್ಸ್ನಲ್ಲಿ ಬಾಂಗ್ಲಾದೇಶ ಶ್ರೀಲಂಕಾಗಿಂತ ಭಾರತ ಕೆಳಗಿದೆ. ಆದರೂ ಸಹ ಮದುವೆಯಾಗದ ಮನೆಹಾಳರು ಹೇಳ್ತಿದ್ದಾರೆ 3 ಮಕ್ಕಳನ್ನು ಮಾಡ್ಕೊಳ್ಳಿ ಅಂತ. ಇನ್ನು ಸಾಕ್ಷರತೆ ಪ್ರಮಾಣಕ್ಕೆ ಬರೋದಾದರೆ, ನಮ್ಮ ಸ್ಕೂಲುಗಳು, ಸರ್ಕಾರಿ ಶಾಲೆಗಳು, ಶಿಕ್ಷಣ ವ್ಯವಸ್ಥೆ ಯಾವ ದುರ್ಗತಿಯಲ್ಲಿದೆ ಅನ್ನೋದು ನಮಗೆಲ್ರಿಗೂ ಗೊತ್ತು. ಸಾಕ್ಷರತಾ ಪ್ರಮಾಣ 75 ವರ್ಷ ಆಗಿ ಹೋದರೂ ಸಹ, ಸ್ವಾತಂತ್ರ್ಯ ಬಂದು ಸಂವಿಧಾನ ಅಳವಡಿಸ್ಕೊಂಡೇ 75 ವರ್ಷ ಆಗ್ತಾ ಬರ್ತಿದ್ರು ಸಹ ಇಲ್ಲಿಯವರೆಗೆ ನಮ್ಮ ದೇಶದ ಒಟ್ಟಾರೆ ಇಡೀ ದೇಶದ ಸಾಕ್ಷರತಾ ಪ್ರಮಾಣ ಕೇವಲ 74%. ಆ 74%ಅಲ್ಲಿಯೂ ಸಹ 70% ಜನ ಕೇವಲ ಓದೋಕ್ಕೆ ಬರೆಯೋದಕ್ಕೆ 4 ಅಕ್ಷರ ಓದಿ ತಮ್ಮ ಸಿಗ್ನೇಚರ್ ಬರೆಯೋಕ್ಕಷ್ಟೇ ತಿಳ್ಕೊಂಡಿರ್ತಾರೆ. ಅಷ್ಟೇ ವಿದ್ಯಾಭ್ಯಾಸ ಆಗಿರುತ್ತೆ. ಅಂದರೆ 7ನೇ ಕ್ಲಾಸು, 9ನೇ ಕ್ಲಾಸು, 10ನೇ ಕ್ಲಾಸು ಈ ಮಟ್ಟದಲ್ಲಿ ಇದ್ದಾರೆ. ಉತ್ತಮ ವ್ಯಾಸಂಗ, ಉನ್ನತ ವ್ಯಾಸಂಗ ಅನ್ನೋದು ತುಂಬ ಕಡಿಮೆ ಇದೆ. 15%ಗಿಂತ ಕಡಿಮೆ ಇದೆ. ಆದರೂ ಸಹ 3 ಮಕ್ಕಳನ್ನು ಮಾಡ್ಕೊಳ್ಳಿ, ಅದನ್ನು ಹೇಳ್ತಾ ಇರೋದು ಮದುವೆಯಾಗದ ಮನೆಹಾಳರು. ಇನ್ನು ಆರೋಗ್ಯ ವ್ಯವಸ್ಥೆ ಬಗ್ಗೆ ನಿಮಗೆ ಹೇಳೋಕ್ಕೆ ಏನೂ ಇಲ್ಲ. ಇಡೀ ಜಗತ್ತಿನಲ್ಲಿ ಸಾಕಷ್ಟು ದೇಶಗಳು ಏನೆಲ್ಲ ಪ್ರಗತಿಯನ್ನು ಸಾಧಿಸ್ಕೊಂಡು, ಯುರೋಪ್, ಅಮೇರಿಕಾ ಅಥವಾ ದಕ್ಷಿಣ ಅಮೇರಿಕಾ ಇಂತಹ ಖಂಡಗಳು ಆರೋಗ್ಯ ಕ್ಷೇತ್ರಗಳಿಗೆ ಕ್ಷಿಪ್ರವಾಗಿ ಜನರಿಗೆ ಎಲ್ಲ ರೀತಿಯಾದಂತಹ ಸೌಕರ್ಯಗಳನ್ನು ಉಚಿತವಾಗಿ ಕೊಡ್ತಾ ಇರುವಂತಹ ಮಟ್ಟಕ್ಕೆ ವಿಶ್ವ ದರ್ಜೆಯ ಚಿಕಿತ್ಸಾ ಸೌಲಭ್ಯಗಳನ್ನು ಅಲ್ಲಿ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಟ್ಯಾಕ್ಸ್ ಹಣದ ಮೂಲಕ. ಆದರೆ ನಮ್ಮ ದೇಶದಲ್ಲಿ ಯಾವ ರೀತಿ ಇರ್ತವೆ ಗೌರ್ಮೆಂಟ್ ಹಾಸ್ಪಿಟ್ಲುಗಳು ಅನ್ನೋದು ನಿಮಗೆಲ್ರಿಗೂ ಗೊತ್ತಿದೆ. ಇಡೀ ವಿಶ್ವದ ಆರೋಗ್ಯ ಸೂಚ್ಯಂಕದಲ್ಲಿಯೂ ಸಹ 167 ದೇಶಗಳ ಪೈಕಿ ಭಾರತದ ಸ್ಥಾನ ರ್ಯಾಂಕಿಂಗ್ 111. ಹೀಗಿದ್ದರೂ ಸಹ ನೀವು 3 ಮಕ್ಕಳು ಮಾಡ್ಕೊಳ್ಳಿ. ನಾವು ಮದುವೆನೇ ಆಗಿಲ್ಲ, ಆದರೂ ನಿಮಗೆ ಹೇಳ್ತಾ ಇದ್ದೀವಿ ನೀವು 3 ಮಕ್ಕಳು ಮಾಡ್ಕೊಳ್ಳಿ. ಇದು ಈ ದೇಶದ ದುರಂತ. ಆದರೆ ಈ ದುರಂತದಲ್ಲಿ ದುರಂತ ಅಂತ ಏನಂದರೆ, ಇವರು ಹೇಳ್ತಾರಲ್ಲ, ಈ ಮದುವೆ ಆಗದ ಮನೆಹಾಳರು ಅಂತಲೇ ಕರೀತೀನಿ ನಾನು ಇವ್ರನ್ನೆಲ್ಲ. ಯಾಕೆಂದರೆ 3 ಮಕ್ಕಳು ಮಾಡ್ಕೊಂಬಿಟ್ರೆ ಆ ಮಕ್ಕಳಿಗೆ ವಿದ್ಯಾಭ್ಯಾಸ ಇವ್ರು ಕೊಡಿಸ್ತಾರಾ? ಆ ಮಕ್ಕಳಿಗೆ ಊಟ ವ್ಯವಸ್ಥೆ, ಪೌಷ್ಟಿಕ ಆಹಾರ ಇವ್ರು ಕೊಡಿಸ್ತಾರಾ? ಶಿಕ್ಷಣ ಇವ್ರು ಕೊಡಿಸ್ತಾರಾ? ಇನ್ನೇನಾದರೂ ಅವರಿಗೆ ಉದ್ಯೋಗ ವ್ಯವಸ್ಥೆಯನ್ನು ಮಾಡಿಕೊಡ್ತಾರಾ? ಇವ್ರು ಕೊಡುವಂಥ ಉದ್ಯೋಗ ಯಾವುದು? ಲಾಠಿ ಹಿಡ್ಕೊಳ್ರಿ,
ಜಗಳಕ್ಕೆ ಹೋಗ್ರಿ, ಗಲಾಟೆಗೆ ಹೋಗ್ರಿ, ಗಲಭೆ ಮಾಡ್ರಿ, ಮುಸ್ಲಿಮರ ವಿರುದ್ಧ ಹೋಗ್ರಿ, ಇನ್ಯಾರ್ದೋ ವಿರುದ್ಧ ಹೋಗ್ರಿ, ಬೀದಿಯಲ್ಲಿ ನಿಂತ್ಕೊಂಡು ರೌಡಿಗಳ ಥರ ಬಿಹೇವ್ ಮಾಡ್ಕೊಂಡಿರಿ. ಆ ಉದ್ಯೋಗ ಬಿಟ್ಟರೆ ಇವ್ರ ಕೈಯಲ್ಲಿ ಬೇರೆ ಉದ್ಯೋಗ ಕೊಡೋಕ್ಕೆ ಸಾಧ್ಯ ಆಗುತ್ತಾ? ಆದರೂ ಸಹ ಇವರು ಹೇಳ್ತಾರೆ 3 ಮಕ್ಕಳು ಮಾಡ್ಕೊಳ್ಳಿ. ಮದುವೆ ಆಗದ ಮನೆ ಹಾಳರು ಹೇಳ್ತಿದ್ದಾರೆ 3 ಮಕ್ಕಳು ಮಾಡ್ಕೊಳ್ಳೇಬೇಕು. ಯಾಕೆ ಮಾಡ್ಕೋಬೇಕು? ಯಾಕೆ ಅಂದರೆ ಧರ್ಮ ರಕ್ಷಣೆ ಮಾಡಬೇಕು, ಧರ್ಮವನ್ನು ರಕ್ಷಣೆ ಮಾಡಬೇಕು. ಶತಮಾನಗಳಿಂದಲೂ ಸಹ ಏನೂ ಆಗದೇ ಇರೋಂತಹ ಧರ್ಮ ಇಸ್ಲಾಮರಿಯ ಆಡಳಿತ ಬಂದಾಗ, ಕ್ರಿಶ್ಚಿಯನ್ನರ ಆಡಳಿತ ಬಂದಾಗ ಏನೂ ಆಗದಂತಹ ಧರ್ಮ ಈಗ ಅಪಾಯದಲ್ಲಿ ಸಿಲುಕೊಂಡಿದೆ. ಅದು ವಿಶೇಷವಾಗಿ ಮೋದಿ ಅಧಿಕಾರಕ್ಕೆ ಬಂದ ಮೇಲೆ ದೊಡ್ಡ ಮಟ್ಟದಲ್ಲಿ ಅದು ಅಪಾಯಕ್ಕೆ ಸಿಲುಕೊಂಡಿದೆ. ಹಿಂದೂಗಳು ಅಪಾಯದಲ್ಲಿದ್ದಾರೆ. ಹಾಗಾಗಿ ಒಂದು, ಹಿಂದೂಗಳು ಬೀದಿಗೆ ಬರಬೇಕು, ಶಸ್ತ್ರಗಳನ್ನು ಹಿಡ್ಕೋಬೇಕು. ಇನ್ನೊಂದು, ಹೆಚ್ಚು ಮಕ್ಕಳನ್ನು ಮಾಡಿ ಜನಸಂಖ್ಯೆಯನ್ನು ಜಾಸ್ತಿ ಮಾಡ್ಕೋಬೇಕು. ಇದೆಂಥ ಮನೆಹಾಳ ಐಡಿಯಾ ಅಂದರೆ ಅಂತಹ ಮನೆಹಾಳು ಐಡಿಯಾ. ಇದನ್ನು ಏನೂ ನಾಚಿಕೆ ಇಲ್ಲದೆ, ಹಿಂಜರಿಕೆ ಇಲ್ಲದೆ, ಮುಜುಗರ ಇಲ್ಲದೆ ಇಡೀ ದೇಶಕ್ಕೆ ಗೊತ್ತಾಗೋ ಹಾಗೆ ಹೇಳಿಕೆಯನ್ನು ಕೊಡೋದು. ಈ ಎಲ್ಲ ಅಂಶಗಳು ನಾನು ಹೇಳೋದ್ನಲ್ಲ, ಈ ಎಲ್ಲ ಅಂಶಗಳು ಇದ್ದರೆ ಒಂದು ದೇಶ ಎಷ್ಟು ಆತಂಕದಲ್ಲಿ ಬದುಕಬೇಕು, ಜನಸಂಖ್ಯೆಯನ್ನು ನಿಯಂತ್ರಣ ಮಾಡೋದ್ರ ಕಡೆ ಗಮನ ಕೊಡಬೇಕು. ಅದರ ಜೊತೆಗೇನೆ ಈ ಸೌಲಭ್ಯಗಳನ್ನು ಹೇಗೆ ನಮ್ಮ ಜನರಿಗೆ ಕೊಡೋದಕ್ಕೆ ಸಾಧ್ಯ, ನಾವು ಹೇಗೆ ವ್ಯವಸ್ಥೆಯನ್ನು ಉತ್ತಮಗೊಳಿಸ್ಬೋದು, ಆಡಳಿತವನ್ನು ವ್ಯವಸ್ಥೆಯನ್ನು ಉತ್ತಮಗೊಳಿಸೋದು ಹೇಗೆ, ದೇಶದ ಎಲ್ಲ ರೀತಿಯಾದಂತಹ ವ್ಯವಸ್ಥೆಯನ್ನು ಹೇಗೆ ಇಂಪ್ರೂವ್ ಮಾಡೋದು ಅನ್ನೋ ಚಿಂತೆಯನ್ನು ಬಿಟ್ಟು ಮದುವೆ ಆಗದ ಮನೆ ಹಾಳರು ಹೇಳ್ತಿದ್ದಾರೆ 3 ಮಕ್ಕಳು ಮಾಡ್ಕೊಳ್ಳಿ, ಬೀದಿಗೆ ಬಿಡಿ, ಬಡತನದಲ್ಲಿ ನರಳಿ ಸಾಯಲಿ. ಇವರಿಗೆ ಅವಶ್ಯಕತೆ ಬಿದ್ದಾಗ ಅವರು ಕಲ್ಲೊಡೆಯೋದಕ್ಕೆ ಅಥವಾ ಇನ್ನೇನೋ ದಾಳಿ ಮಾಡೋದಕ್ಕೆ, ಹಿಂಸಿಸೋದಕ್ಕೆ, ಬಳಕೆಯಾಗೋದಕ್ಕೆ ಸಿದ್ಧವಾಗಿರಲಿ, ಜನ ಸಿದ್ಧವಾಗಿರಲಿ, ಅಷ್ಟೇ, ಇನ್ನೇನು ಬೇಕಾಗಿಲ್ಲ. ಇದು ಇವರು ಮಾಡ್ತಾ ಇರುವಂತಹದ್ದು. ಇದನ್ನೇ ಇವರು ಪ್ರತಿಪಾದಿಸುವಂಥದ್ದು. ಇಂತಹ ಅಯೋಗ್ಯತನದ ಪ್ರತಿಪಾದನೆಯನ್ನು ಇಡೀ ದೇಶಕ್ಕೆ ಒಂದು ಕರೆಯ ರೀತಿಯಲ್ಲಿ ಕೊಡ್ತಾರಲ್ಲ, ಅದನ್ನು ಅರ್ಥ ಮಾಡಿಕೊಳ್ಳದೆ ಇವರನ್ನು ಬೆಂಬಲಿಸ್ತಾರಲ್ಲ, ಆ ಬ್ರೈನ್ ವಾಶ್ಡ್ ಮನುಷ್ಯರಿಗೆ, ಜನರಿಗೆ ಎಲ್ಲಿಯವರೆಗೆ ಜ್ಞಾನೋದಯ ಆಗೋದಿಲ್ವೋ ಅಲ್ಲಿಯವರೆಗೆ ಇಂತಹ ಮದುವೆಯಾಗದ ಮನೆ ಹಾಳರು ಮಕ್ಕಳು ಮಾಡೋದ್ರ ಬಗ್ಗೆ ನಮಗೆ ಸಲಹೆಗಳನ್ನು ಕೊಡ್ತಾನೆ ಇರ್ತಾರೆ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.